ಅಲ್ಲ, ಏನಾಗ್ತದೆ, ಯುದ್ಧ ನೀತಿ ಅಂತ ಒಂದು ಭಾಗ ಇರುತ್ತೆ. ನಮ್ಮ ಪ್ರಧಾನಮಂತ್ರಿಗಳು ತನ್ನ ಯಾವುದೇ ಯೋಜನೆಗಳನ್ನು ಚುನಾವಣೆಯ ಪ್ರಣಾಳಿಕೆ ಭಾಗವಾಗಿ ಆಸೆ ತೋರಿಸಿ ಓಟ್ ತೊಗೊಳ್ಲಿಲ್ಲ. ಅವ್ರಿಗೆ ಜನ್ಧನ್ ಖಾತೆ ಕೊಟ್ಟರು, ಉಜ್ವಲ ಗ್ಯಾಸ್ ಕೊಟ್ಟರು. ನನ್ನ ಪೂರ್ಣ ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಉಜ್ವಲ ಗ್ಯಾಸ್ ಸಿಲಿಂಡರ್ ಕೊಟ್ಟರು, ಸೌಭಾಗ್ಯ ಯೋಜನೆ ಮೂಲಕ ಮನೆಗೆ ಕರೆಂಟ್ ಸಂಪರ್ಕ ಕಲ್ಪಿಸಿಕೊಟ್ರು. ಅದನ್ನೆಲ್ಲೂ ಪ್ರಣಾಳಿಕೆ ವಿಷಯವನ್ನಾಗಿ ಮಾಡಿರಲಿಲ್ಲ, ಯೋಜನೆಗಳನ್ನು ಕೊಟ್ಟರು. ನಿಜ, ರಾಜ್ಯದಲ್ಲಿ ಕಳೆದ ಬಾರಿ ಪ್ರಣಾಳಿಕೆ ರೂಪಿಸಬೇಕಾದ್ರೆ 1/2 ಲೀಟರ್ ಹಾಲು ಕೊಡ್ತೀವಿ ಅಂತ ಹೇಳಿದ್ದು ಹೌದು. ಅದು ದೊಡ್ಡ ವ್ಯಾಪಕ ಚರ್ಚೆ ನಡೀತು. ವ್ಯಾಪಕ ಚರ್ಚೆ ನಡೆದಾಗ ಅವ್ರು ಗ್ಯಾರಂಟಿ ಕೌಂಟು ಮಾಡಬೇಕು ಅನ್ನುವಂಥ ಸಲಹೆ ಕೆಲವರಿಂದ ಬಂತು. ನಾವೆಲ್ಲ ಬದ್ಧತೆ ನಮಗೆ, ನಾನು ಹಾಗಂತ ದೂರದೃಷ್ಟಿಯ ಯೋಜನೆಗಳನ್ನು ಕೈ ಬಿಡಲಿಲ್ಲ, ಯಾವುದೇ ದೂರದೃಷ್ಟಿ ಯೋಜನೆ ಕೈ ಬಿಡಲಿಲ್ಲ. ಇವರು ದೂರದೃಷ್ಟಿ ಯೋಜನೆಗಳೇನು ಹೇಳಿ? ಯಾವುದೇ ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರಗಳಲ್ಲಿ ದೂರದೃಷ್ಟಿ ಇರಲಾದ ಯಾವ ಯೋಜನೆಗಳನ್ನು ಹಾಕೊಳ್ಳಲಿಲ್ಲ. ಮತ್ತು ಪ್ರಣಾಳಿಕೆಗೆ ನೀವೇನು ಸಾದರಪಡಿಸಿದ್ರಲ್ಲ ಅದನ್ನ ಯಾಕೆ ನೀವು ಪ್ರಸ್ತುತಪಡಿಸಿಲ್ಲ ಅವರು ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದೆ, ಆಮಿಷ ಕೊಡ್ತಾ ಇದೆ ಅನ್ನೋದೇ ನಿಜವಾದ್ರೆ ಬಿಜೆಪಿ ಕೂಡ ಅದೇ ಹಾದಿ ತುಳಿದಿತ್ತಲ್ಲ. ನಾವೇನಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ನೋಡಿ, ಗತಿಶಕ್ತಿ ಯೋಜನೆಗೆ 100 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸ್ತಾ ಇದ್ದೀವಿ. ಅದು ಭಾರತದ ಚಿತ್ರಣವನ್ನೇ ಬದಲಾಯಿಸುತ್ತೆ. ಅದು ಕೇವಲ ಇನ್ಫ್ರಾಸ್ಟ್ರಕ್ಚರ್ಗೆ ಅಲ್ಲ. ವೇಗದಲ್ಲಿ ರಾಜ್ಯ ಬಿಜೆಪಿ ಇಲ್ಲ, ವೇಗಕ್ಕೆ ತದ್ವಿರುದ್ಧವಾಗಿ ರಾಜ್ಯ ಬಿಜೆಪಿ ನಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇಲ್ಲ. ಈ ಎಲ್ಲ ಸಂಗತಿಗಳು ನಿಮ್ಮ ಮೂಲಕ ಚರ್ಚೆ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಚರ್ಚೆ ಮಾಡಿದ್ರೆ ನಾನು ಗೌರವಯುತವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಗೌರವಯುತವಾಗಿ ನಾನು ಗೌರವಯುತವಾಗಿ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ, ನಾನು ಇಲ್ಲಿ ಈ ಸಂದರ್ಭ ಇದೆಯಲ್ಲ, ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟರೆ ಅದರಿಂದ ಹೋಗುವ ಸಂದೇಶ ಬೇರೆ ಬೇರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಉತ್ತರ ಕೊಡೋದಿಲ್ಲ, ಖಂಡಿತ ಉತ್ತರ ಕೊಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್